ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಡೈರೆಕ್ಟ್ ಹಿಟ್ ಸ್ಪೆಷಲಿಸ್ಟ್, ಯಾವುದಕ್ಕೂ ಮುಲಾಜಿಲ್ಲ, ಯಾರನ್ನ ಕೂಡ ಓಲೈಕೆ ಮಾಡುವ ಮಾತೇ ಇಲ್ಲ. ಇದೇ ಕಾರಣಕ್ಕೆ ಅಲ್ಲಿನ ಪೊಲೀಸರು ಕೂಡ ಅಷ್ಟೇ ಡೈನಾಮಿಕ್ ಆಗಿ ಇರೋದು. ಉತ್ತರ ಪ್ರದೇಶದಲ್ಲಿ ಯಾವಾಗ ಯೋಗಿಜಿ ಸಿಎಂ ಆದ್ರೋ ಆವಾಗಿಂದ ಯಾವಾಗ್ಲೂ ಸುದ್ದಿಯಲ್ಲೇ ಇರ್ತಾರೆ. ಮಹಾಕುಂಭ ಮೇಳದ ನಂತರ ಈಗ ಮತ್ತೆ ಯುಪಿ ಸುದ್ದಿ ಆಗ್ತಾ ಇರೋದು ಹೋಳಿ ವಿಷಯಕ್ಕೆ. ಮಾರ್ಚ್ 14ನೇ ತಾರೀಕು ಹೋಳಿ ಹಬ್ಬ ಇದೆ. ಸೊ ಯುಪಿ ಸಹಜವಾಗಿ ಅಲರ್ಟ್ ಆಗಿ ಇರ್ಬೇಕು. ಯಾಕಂದ್ರೆ ಅವತ್ತು ಶುಕ್ರವಾರ, ಆ ದಿನ ಮುಸಲ್ಮಾನರು ನಮಾಜ್ಗೆ ಹೋಗ್ತಾರೆ. ಒಂದು ಕಡೆ ಹೋಳಿ, ಮತ್ತೊಂದು ಕಡೆ ನಮಾಜ್. ಸೊ ಈ ಟೈಮಲ್ಲಿ ಕೆಲವೊಂದಷ್ಟು ಸೂಕ್ಷ್ಮ ಪ್ರದೇಶಗಳಲ್ಲಿ ಗಲಾಟೆ ಗದ್ದಲ ಎಲ್ಲ ನಡೆಯೋದು ಸಹಜ. ಅಂತಹ ಜಾಗಗಳಲ್ಲಿ ಪೊಲೀಸರು ಒಂದು ಸಭೆಯನ್ನ ನಡೆಸಿ ಒಂದಷ್ಟು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಅಂಥದ್ದೇ ಒಂದು ಸೂಕ್ಷ್ಮವಾದ ನಗರ ಅಂದ್ರೆ ಸಂಬಲ್. ಇಲ್ಲಿ ಜಾಮಿಯಾ ಮಸೀದಿಯ ವಿವಾದ ಇರೋದ್ರಿಂದ ಅಲ್ಲಿನ ಪೊಲೀಸರು ಸ್ವಲ್ಪ ಕೇರ್ಫುಲ್ ಆಗಿ ಇದ್ದಾರೆ. ಐಒ ಅನುಜ್ ಚೌಧರಿ ಒಂದು ಸಭೆಯನ್ನ ಮಾಡ್ತಾರೆ. ಆಗ ಒಂದು ಹೇಳಿಕೆಯನ್ನ ಕೊಡ್ತಾರೆ. ನಿಮ್ಗೆ ಜುಮ್ಮಾ ವರ್ಷಕ್ಕೆ 52 ಸಲ ಬರುತ್ತೆ, ಆದ್ರೆ ಅವರಿಗೆ ಹೋಳಿ ಹಬ್ಬ ವರ್ಷಕ್ಕೆ ಒಂದೇ ಸಲ ಬರೋದು ಅಂತ. ನಿಮ್ಗೆ ತೊಂದರೆ ಆದ್ರೆ ಮನೆಯಿಂದ ಹೊರಗಡೆ ಬರಬೇಡಿ ಅನ್ನುವ ಮಾತನ್ನ ಹೇಳ್ತಾರೆ. ಈ ಸ್ಟೇಟ್ಮೆಂಟ್ ಬಹಳ ಕಾಂಟ್ರವರ್ಷಿಯಲ್ ಆಗಿರುತ್ತೆ. ಅದನ್ನ ಯೋಗಿಜಿ ಬಳಿ ಕೇಳಿದ್ರೆ ಯೋಗಿಜಿ ಅದಕ್ಕೆ ತೇಪೆ ಹಚ್ಚುವ ಕೆಲಸವನ್ನ ಮಾಡೋದಿಲ್ಲ. ಬದಲಾಗಿ ಆ ಪೊಲೀಸ್ ಅಧಿಕಾರಿ ಹೇಳಿದನ್ನ ಬೆಂಬಲಿಸ್ತಾರೆ. ಅವರು ಫೇಲ್ವಾನ್ ಇದ್ದಾರೆ, ಸೊ ಅದಕ್ಕೆ ಸರಿಯಾಗಿ ಹೇಳಿದ್ದಾರೆ ಅಂತ. ಇದನ್ನೇ ಅಲ್ವಾ ಪೊಲೀಸ್ ಅಧಿಕಾರಿಗಳು ನಿರೀಕ್ಷೆ ಮಾಡೋದು. ಮುಖ್ಯಮಂತ್ರಿ ಅವ್ರೆ ಬೆಂಬಲ ಕೊಡ್ತಾರೆ ಅಂದಾಗ ಸಹಜವಾಗಿ ಖಡಕ್ ಆಗಿಯೇ ಇರ್ತಾರೆ, ಯಾವ್ದಕ್ಕೂ ಹೆದರೋದಿಲ್ಲ. ಯೋಗಿಜಿ ಹೇಳಿದ್ದು ಕರೆಕ್ಟೇ. ಅನುಜ್ ಚೌಧರಿ ಓರ್ವ ಫೇಲ್ವಾನ್. ಭಾರತದ ಪರವಾಗಿ ಕುಸ್ತಿಯನ್ನ ಆಡ್ತಿದ್ರು, ಈಗ ರಾಜ್ಯದ ಪರವಾಗಿ ಆಡೋಕೆ ರೆಡಿ ಆಗಿದ್ದಾರೆ. ಗಟ್ಟಿಯಾಗಿ ಹೇಳಿದ್ರು. ಅವರು ಹೇಳಿದ್ದು ಸರಿ ಅಲ್ವಾ ಅಂತ. ಹಾಗಂದ ಮಾತ್ರಕ್ಕೆ ಯುಪಿಯಲ್ಲಿ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಕೂಡ ಅನುಜ್ ಚೌಧರಿ ಹಾಗೆ ಇಲ್ಲ. ಆಯಾ ಪ್ರದೇಶಕ್ಕೆ ತಕ್ಕಂತೆ ಅಧಿಕಾರಿಗಳು ಇರ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಬೆಂಗಳೂರಿನ DJ ಹಳ್ಳಿ, KJ ಹಳ್ಳಿ ಅಂತಹ ಏರಿಯಾದಲ್ಲಿ ಇಂತಹ ಒಬ್ಬ ಅಧಿಕಾರಿ ಇರ್ತಿದ್ರೆ ಹೇಗಿರ್ತಾ ಇತ್ತು. ಹಾಗೆ ಯುಪಿಯ ಎಲ್ಲಾ ಭಾಗದಲ್ಲೂ ಅನುಜ್ ಚೌಧರಿ ಅಂತಹ ಅಧಿಕಾರಿಗಳು ಇಲ್ಲ. ಕೆಲವೊಂದು ಕಡೆ ಸಮಾಧಾನದಿಂದ ಮಾತಾಡುವ ಅಧಿಕಾರಿಗಳು ಕೂಡ ಇದ್ದಾರೆ. ಇವರ ಹೆಸರು IPS ಶ್ಲೋಕ್ ಕುಮಾರ್. ಇವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಒಮ್ಮೆ ಕೇಳಿ. होली के दिन ही जुम्मा पड़ रहा है, क्या कहेंगे? ये त्योहारों का समय चल रहा है, आप जैसा सब अवगत हैं, और जो आगामी समय है उसमें होली और ईद दोनों त्यौहार मनाए जाने, इसके दृष्टिगत आज थाने पे मेरे और DM साहब के द्वारा क्षेत्रीय जनता से वार्ता भी की गई। साथ ही साथ जो अभिलेख हैं उनका अवलोकन किया गया और यहाँ स्थानीय भ्रमण किया गया है। जो होलिका के स्थल थे उनको देखा गया, साथ ही वहाँ के जो क्षेत्रीय जनता है उनसे वार्ता की गई और हमारी तैयारियाँ पूर्ण हैं। पुलिस और प्रशासन अपनी सारी तैयारियां कर चुका है। हमें पूरा विश्वास है कि शांतिपूर्ण और सौहार्दपूर्ण वातावरण में ये त्यौहार हम लोग संपन्न करवाएंगे। तो जनता से क्या अपील करेंगे? देखिए, त्योहारों का समय खुशियों का होता है और साथ ही साथ अपनी जिम्मेदारी समझना भी बहुत महत्वपूर्ण है। ये त्यौहार में कोई भी हम ऐसा कार्य ना करें जिससे किसी दूसरे को समस्या हो या परेशानी हो, और खुशियां बांटें और एक दूसरे के साथ मिलकर ये त्यौहार मनाएं। ಬುಲಂದ್ ಶಹರ್ SSP ಶ್ಲೋಕ್ ಕುಮಾರ್ ಅವರ ಮಾತಿದು. ಅನುಜ್ ಚೌಧರಿ ಹಾಗೆ ಇವರು ಖಡಕ್ ಆಗಿರುವ ಎಚ್ಚರಿಕೆಯನ್ನ ಕೊಡ್ಲಿಲ್ಲ. ಬದಲಿಗೆ ನಿಧಾನಕ್ಕೆ ಇಬ್ಬರು ಅನುಸರಿಸಿಕೊಂಡು ಹಬ್ಬವನ್ನ ಆಚರಿಸಿ ಅಂತ ಹೇಳ್ತಾರೆ. ಅಂದ್ರೆ ಆ ಏರಿಯಾಗಳಿಗೆ ತಕ್ಕಂತೆ ಪೊಲೀಸ್ ಅಧಿಕಾರಿಗಳ ಭಾಷೆ ಇದೆ. ಅನುಜ್ ಚೌಧರಿ ಅವರ ಮಾತಿನಿಂದ ಮುಸಲ್ಮಾನರ ಹೊಟ್ಟೆಯಲ್ಲಿ ಬೆಂಕಿ ಹೊತ್ತಿತು. ಅದೇ ಮುಸಲ್ಮಾನರಿಗೆ SP ಶ್ಲೋಕ್ ಕುಮಾರ್ ತಣ್ಣಗೆ ಮಾಡಿದ್ರು. ಹಾಗಂತ ಯೋಗಿಜಿ ಶ್ಲೋಕ್ ಕುಮಾರ್ ಅವರಿಗೆ ನೀವ್ಯಾಕೆ ಹೀಗೆ ಹೇಳಿದ್ರಿ ಅಂತ ಕೇಳಲಿಲ್ಲ. ಅಂದ್ರೆ ಇದರ ಅರ್ಥ ಯುಪಿ ಪೊಲೀಸರಿಗೆ ಕಂಪ್ಲೀಟ್ ಫ್ರೀ ಹ್ಯಾಂಡ್ ಇದೆ ಅಂತ. ಈಗ ಯುಪಿ ಪೊಲೀಸರ ಗುರಿ ಒಂದೇ, ಮಾರ್ಚ್ 14ನೇ ತಾರೀಕು ಶಾಂತಿಯುತವಾಗಿ ಹೋಳಿಯನ್ನ ನಡೆಸೋದು, ಹಾಗೂ ಅದರ ಜೊತೆಗೆ ನಮಾಜ್ ಕೂಡ. ಖಂಡಿತ ಅದನ್ನ ಯುಪಿ ಪೊಲೀಸರು ನಿಭಾಯಿಸಿಯೇ ನಿಭಾಯಿಸ್ತಾರೆ.
ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.